ಮದುವೆ ಆಗಿರುವಂತ ಒಂದು ಮಹಿಳೆಯರ ಹಳೆಯ ಜಾತಿ ಪ್ರಮಾಣ ಪತ್ರದಲ್ಲಿ ಅವರ ಒಂದು ಜಾತಿ ಆಗಿರ್ಬೋದು, ಆಧಾರ್ ಕಾರ್ಡ್ ದಲ್ಲಿ ಇರುವಂತ ಒಂದು ವಿಳಾಸವನ್ನ ಕೂಡ ಜಾತಿ ಪ್ರಮಾಣ ಪತ್ರದಲ್ಲಿ ತಿದ್ದುಪಡಿ ಮಾಡೋದು ಆಗಿರ್ಬೋದು, ಅಥವಾ ಫೋಟೋ ಆಗಿರ್ಬೋದು, ಅಥವಾ ಹೆಸರಾಗಿರ್ಬೋದು, ಇವೆಲ್ಲವನ್ನ ತಿದ್ದುಪಡಿ ಮಾಡುವಂತ ಒಂದು ವಿಧಾನವನ್ನ ತಿಳಿಸ್. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮ್ಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ನೀವು ಹೆಣ್ಮಕ್ಳು ಮದುವೆಗಿಂತ ಮೊದಲು ತವರು ಮನೆಯಲ್ಲಿ ಇರುವಂತ ಒಂದು ಅಡ್ರೆಸ್ ಹಳೆಯ ಜಾತಿ ಪ್ರಮಾಣ ಪತ್ರದಲ್ಲಿ ಇರುತ್ತೆ, ಹೆಸರು ಕೂಡ ಅದೇ ಇರುತ್ತೆ. ಒಂದು ವೇಳೆ ನೀವೇನಾದ್ರೂ ಇಂಟರ್ ಕಾಸ್ಟ್ ಅಲ್ಲಿ ಮದುವೆಯನ್ನ ಮಾಡ್ಕೊಂಡಿದ್ರೆ ಆ ಒಂದು ಜಾತಿಯ ತಿದ್ದುಪಡಿಯನ್ನ ಕೂಡ ನೀವು ಮಾಡ್ಕೊಳ್ಳುವಂತ ಒಂದು ವಿಧಾನವನ್ನ, ನಂತರ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿರೋ ಫೋಟೋ ಹಳೆಯ ಜಾತಿ ಪ್ರಮಾಣ ಪತ್ರದಲ್ಲಿರುವಂತಹ ಒಂದು ಫೋಟೋ ಕೂಡ ಹೊಸದಾಗಿ ಆಧಾರ್ ಕಾರ್ಡ್ ದಲ್ಲಿರುವಂತಹ ಫೋಟೋ ಬರೋ ತರ ಮಾಡೋದು ಹೇಗೆ, ಇದೆಲ್ಲದ್ರ ಬಗ್ಗೆ ಒಂದೊಂದಾಗಿ ನಾನು ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನಾವು ಮೊದಲು ತಿಳ್ಕೊಬೇಕಾಗಿದ್ದೇನಪ್ಪಾ ಅಂತಂದ್ರೆ, ಮಹಿಳೆಯರ ಒಂದು ಹಳೆಯ ಜಾತಿ ಪ್ರಮಾಣ ಪತ್ರದಲ್ಲಿ ಹೆಸರಾಗಿರ್ಬೋದು ಅಥವಾ ಜಾತಿ ಆಗಿರ್ಬೋದು, ವಿಳಾಸ ಆಗಿರ್ಬೋದು, ಇದು ಯಾವ ಒಂದು ಕಾರಣಕ್ಕೆ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ತಿದ್ದುಪಡಿ ಮಾಡುವಂತ ಒಂದು ಅವಶ್ಯಕತೆ ಯಾವಾಗ ಬೀಳುತ್ತೆ ಅನ್ನೋದಾಯ್ತು ಅಂತ ಅನ್ನೋದನ್ನ ನಾನು ಮೊದಲು ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ನೀವು ಮದುವೆಗಿಂತ ಮೊದಲು ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರವನ್ನ ವಿದ್ಯಾಭ್ಯಾಸಕ್ಕಾಗಿ ತೆಗೆಸ್ಕೊಂಡಿರ್ತೀರಾ, ಸರಿನಾ? ಸೊ ವಿದ್ಯಾಭ್ಯಾಸಕ್ಕೆ ತೆಗೆಸ್ಕೊಂಡಿರುವಂತಹ ಒಂದು ಈ ಜಾತಿ ಪ್ರಮಾಣ ಪತ್ರವನ್ನ ಮದುವೆ ನಂತರ ನೀವೇನಾದ್ರೂ ಎಜುಕೇಟೆಡ್ ಪರ್ಸನ್ ಆಗಿದ್ರೆ, ನೀವು ಉದ್ಯೋಗಕ್ಕಾಗಿ ಅಥವಾ ನೌಕರಿಗಾಗಿ ಈ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದಲ್ಲಿ ಉದ್ದೇಶ ಅನ್ನೋದೇನಿದೆ ಅಲ್ವಾ, ಅದು ವಿದ್ಯಾಭ್ಯಾಸಕ್ಕೆ ಅನ್ನೋದನ್ನ ನೌಕರಿಗೆ ಅಂತ ಹೇಳಿ ತಗೋಬೇಕಾಗತ್ತೆ. ಒಂದು ವೇಳೆ ನೌಕರಿಗೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇಲ್ಲದಿದ್ದಲ್ಲಿ ನೀವು ಇತರೆ ಅನ್ನೋ ಒಂದು ಆಪ್ಷನ್ ನ ಚೂಸ್ ಮಾಡ್ಕೋಬೇಕಾಗತ್ತೆ. ಅದು ಯಾವಾಗ ನೀವೇನಾದ್ರೂ ಪರ್ಸನಲ್ ಲೋನ್ ತಗೊಳ್ತಾ ಇದ್ರೆ. ಸೊ ಇಂತ ಒಂದು ಕೆಲಸಕ್ಕೆ ನೀವು ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನ ತಿದ್ದುಪಡಿ ಮಾಡ್ಬೇಕಾಗತ್ತೆ. ಇದರ ನಂತರ ಹೊಸದಾಗಿ ಬಂದಿರುವಂತಹ ಒಂದು ಅಪ್ಡೇಟಿನ ಪ್ರಕಾರ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿರೋ ಫೋಟೋ ನಿಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಫೆಚ್ ಆಗುತ್ತೆ, ಇಂಪೋರ್ಟ್ ಆಗುತ್ತೆ. ತನ್ನಿಂದ ತಾನೇ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿರೋ ಫೋಟೋ ಜಾತಿ ಪ್ರಮಾಣ ಪತ್ರದಲ್ಲಿ ಇಂಪೋರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಜಾತಿ ಪ್ರಮಾಣ ಪತ್ರವನ್ನ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಿದ್ರೆ ಈ ಒಂದು ಜಾತಿ ಪ್ರಮಾಣ ಪತ್ರವನ್ನ ತಿದ್ದುಪಡಿ ಮಾಡುವಂತ ಒಂದು ಪ್ರೊಸೆಸ್ ಅನ್ನ ನಾನು ನಿಮಗೆ ಒಂದೊಂದಾಗಿ ಏನೆಲ್ಲ ಸಮಸ್ಯೆ ಬರಬಹುದು, ಸಮಸ್ಯೆ ಬಂದ್ರೆ ಅದಕ್ಕೆ ಪರಿಹಾರ ಏನು, ಜೊತೆಗೆ ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸಿಬಿಟ್ಟು ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ಕೊಡ್ತೇನೆ ಯಾವ ರೀತಿ ಸಲ್ಲಿಸೋದಂತ ಹೇಳಿ. ಸೊ ಇವಾಗ ನಾನು ನನ್ನ ಒಂದು ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಜಾತಿ ಪ್ರಮಾಣ ಪತ್ರವನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ತಿದ್ದುಪಡಿ ಮಾಡುವಂತ ಒಂದು ಪ್ರೊಸೆಸ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. 5.0 ನಾಡ ಕಚೇರಿ ಪೋರ್ಟಲ್ಗೆ ನಾವು ಲಾಗಿನ್ ಆಗಬೇಕಾಗುತ್ತೆ. ಮೊಬೈಲ್ ನಂಬರ್ ಅನ್ನ ಹಾಕಿಬಿಟ್ಟು OTP ಪಡ್ಕೊಂಡು, ಇದರ ನಂತರ ನಿಮ್ಮ ಒಂದು ಲ್ಯಾಂಗ್ವೇಜ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ, ಕನ್ನಡನೋ ಇಂಗ್ಲಿಷ್ ಅಂತ ಅನ್ನೋದನ್ನ. ಇದರ ನಂತರ ಹೊಸ ವಿನಂತಿ ಮೇಲೆ ಬಂದು ಜಾತಿ ಪ್ರಮಾಣ ಪತ್ರ ಅನ್ನೋ ಒಂದು ಆಪ್ಷನ್ ನ ಕ್ಲಿಕ್ ಮಾಡ್ಕೊಂಡ್ರೆ ಅದ್ರ ಮುಂದ್ಗಡೆ ಜಾತಿ ಪ್ರಮಾಣ ಪತ್ರ ಅಂತ ಮತ್ತೆ ಇನ್ನೊಂದು ಆಪ್ಷನ್ ಬರುತ್ತೆ, ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ ನಂತರ ನೀವು ನಿಮ್ಮ ದಾಖಲೆಗಳನ್ನ ಎಲ್ಲವನ್ನ ರೆಡಿಯಾಗಿ ಇಟ್ಕೋಬೇಕಾಗತ್ತೆ PDF ಫಾರ್ಮೆಟ್ ನಲ್ಲಿ 300 KB ಒಳಗಡೆ. ಸೊ ಅದರ ನಂತರ ಮುಂದುವರಿಸ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಅಥೆಂಟಿಕೇಶನ್ ಗೆ ಇದು ರೀಡೈರೆಕ್ಟ್ ಆಗ್ತಾ ಇದೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಹಿಳೆಯರ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಒಂದು ಕನ್ಸೆಂಟ್ ಇದೆ, ಆ ಒಂದು ಕನ್ಸೆಂಟ್ ಅನ್ನ ಚೆಕ್ ಮಾರ್ಕ್ ಹಾಕೊಂಡು ಸ್ಕ್ರೋಲ್ ಡೌನ್ ಮಾಡಿ OTP ಪಡೀರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಅನ್ನ ಪಡೆದುಕೋಬೇಕಾಗತ್ತೆ. OTP ಕೂಡ ಸೆಂಡ್ ಆಗಿದೆ. ಸೊ ಬಂದಿರುವಂತ OTP ಅನ್ನ ನಾವು ಎಂಟ್ರಿ ಮಾಡೋಣ. OTP ಹಾಕಿದ ನಂತರ ಸಲ್ಲಿಸ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೆಸ್ ಅಂತ ಹೇಳಿ ಬಂತು. ನೆಕ್ಸ್ಟ್ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನಲ್ಲಿ ನಿಮ್ಗೆ ಪ್ರಿವ್ಯೂ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಹಳೆಯ ಜಾತಿ ಪ್ರಮಾಣ ಪತ್ರದಲ್ಲಿ ಇರುವಂತಹ ಒಂದು ಮಾಹಿತಿ. ಸೊ ಈ ಒಂದು ಮಾಹಿತಿಯನ್ನ, ಈ ಒಂದು ತಿದ್ದುಪಡಿಯನ್ನ ನೀವು ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಇದೆ ನೋಡಿ, ಅದನ್ನ ಟಿಕ್ ಮಾರ್ಕ್ ಅನ್ನ ಹಾಕೊಂಡು ಮೊದಲು ನಾವು ಇಲ್ಲಿ ಪೂರ್ವ ವೀಕ್ಷಣೆ ಅಂತ ಇದೆ ನೋಡಿ, ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಇದು ನಿಮ್ಮ ಒಂದು ಡ್ರಾಫ್ಟ್ ಕಾಪಿ ಪ್ರಿವ್ಯೂ ಆಗುತ್ತೆ. ಸೊ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ನೋಡಿ ಈ ತರ ಒಂದು ಆಪ್ಷನ್ ಬರುತ್ತೆ, ನನ್ನ ಎಲ್ಲಾ ಮಾಹಿತಿ ಸರಿಯಾಗಿದೆ. ಸೊ ಸರಿಯಾಗಿದ್ರೆ ಇಲ್ಲಿ ಪೇಮೆಂಟ್ ಅನ್ನ ಮಾಡಿ ನೀವು ಪ್ರಿಂಟ್ಔಟ್ ಅನ್ನ ತಕೋಬಹುದು ಅಂತ ಹೇಳಿ. ಆದ್ರೆ ಇಲ್ಲಿ ನಿಮ್ಗೆ ತಿದ್ದುಪಡಿ ಮಾಡುವಂತ ಒಂದು ಆಪ್ಷನ್ ಅನ್ನ ನಿಮ್ಗೆ ಕೊಟ್ಟಿಲ್ಲ. ಹಾಗಿದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ನಿಮ್ಮ ಒಂದು ಭೂಮಿ ಐ ವ್ಯಾಲೆಟ್ ಅಕೌಂಟ್ ಮುಖಾಂತರ ನೀವು ಲಾಗಿನ್ ಆಗಿದ್ರೆ ಅದನ್ನ ಲಾಗೌಟ್ ಆಗಿಬಿಟ್ಟು ಪಬ್ಲಿಕ್ ಲಾಗಿನ್ ಗೆ ಬರ್ಬೇಕಾಗತ್ತೆ. ಸೊ ನಾನು ಇಲ್ಲಿ ನಿಮ್ಗೆ ಕೊಟ್ಟಿದ್ದೇನೆ ನೋಡಿ, ನಾಡ ಕಚೇರಿಯ ಒಂದು 5.0 ಪಬ್ಲಿಕ್ ಲಾಗಿನ್. ಇದು ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಹಾಕಿ ಕ್ಯಾಪ್ಚನ ಹಾಕಿಬಿಟ್ಟು ನೀವು ಇಲ್ಲಿಂದ ಲಾಗಿನ್ ಮಾಡ್ಬೇಕಾಗತ್ತೆ. ಸೊ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರವನ್ನ ತಿದ್ದುಪಡಿ ಮಾಡ್ಬೇಕು ಅಂತಂದ್ರೆ ಈ ಒಂದು ಪ್ರೊಸೆಸ್ ಅನ್ನ ಫಾಲೋ ಮಾಡಿ. ಮತ್ತೆ ಇಲ್ಲಿ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿ ಜಾತಿ ಪ್ರಮಾಣ ಪತ್ರ ಅಂತ ಆಯ್ಕೆ ಮಾಡಿಕೊಂಡು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ
ಚೆಕ್ ಮಾರ್ಕ್ ಅನ್ನ ಆಯ್ಕೆ ಮಾಡಿಕೊಂಡು OTP ಅಂತ ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ಸ್ಕ್ರೋಲ್ ಡೌನ್ ಮಾಡಿ OTP ಪಡೆಯಿರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ ಒಂದು OTP ಅನ್ನ ನಾವು ಇವಾಗ ಎಂಟ್ರಿ ಮಾಡ್ತಾ ಇದ್ದೇನೆ. ಎಂಟ್ರಿ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಇವಾಗ ಮತ್ತೆ ನಿಮಗೆ ಅದೇ ಆಪ್ಷನ್ ಬಂದಿದೆ. ಸೊ ಇಲ್ಲಿ ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ. ಚೆಕ್ ಮಾರ್ಕ್ ಹಾಕೊಂಡು ಪೂರ್ವ ವೀಕ್ಷಣೆಯನ್ನ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮ್ಮ ಡ್ರಾಫ್ಟ್ ಕಾಪಿ ಪ್ರಿವ್ಯೂ ಆಗುತ್ತೆ. ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇವಾಗ 2 ಆಪ್ಷನ್ಗಳು ಬಂದಿತ್ತು. ಮೊದಲು ನನ್ನ ಎಲ್ಲಾ ಮಾಹಿತಿ ಸರಿಯಾಗಿದ್ರೆ ಪೇಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಆಪ್ಷನ್ ಮಾತ್ರ ಬಂದಿತ್ತು. ಅದ್ರ ಕೆಳಗಡೆ ತಿದ್ದುಪಡಿ ಬೇಕು ಅಂತ ಹೇಳಿ ಅದ್ರ ಕೆಳಗಡೆ 4 ಆಪ್ಷನ್ಗಳು ಬಂದಿದೆ. ಇದರಲ್ಲಿ ನೀವು ಹೆಸರು ಬದಲಾವಣೆ ಮಾಡಬಹುದು, ಜಾತಿ ಬದಲಾವಣೆ ಮಾಡಬಹುದು, ವಿಳಾಸ ಬದಲಾವಣೆ ಮಾಡಬಹುದು, ಫೋಟೋ ಬದಲಾವಣೆ ಮಾಡಬಹುದು. ಈ 4 ಮಾಹಿತಿಗಳನ್ನ ನೀವು ನಿಮ್ಮ ಹಳೆಯ ಜಾತಿ ಪ್ರಮಾಣ ಪತ್ರದಲ್ಲಿ ತಿದ್ದುಪಡಿ ಮಾಡ್ಕೋಬಹುದು. ಹಾಗಿದ್ರೆ ನಿಮಗೆ ಇಲ್ಲಿ ಬೇಕಾಗಿರುವ ಆಪ್ಷನ್ ಗಳನ್ನ ಟಿಕ್ ಮಾಡ್ಕೊಳ್ಳಿ. ಆ ಟಿಕ್ ಮಾಡ್ಕೊಂಡ ನಂತರ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ನಾನಿಲ್ಲಿ ಹೆಸರನ್ನ ತಿದ್ದುಪಡಿ ಮಾಡ್ತಾ ಇಲ್ಲ. ಜಾತಿ, ವಿಳಾಸ, ಫೋಟೋ ಈ 3ಅನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಸೊ ಅದಕ್ಕಾಗಿ 3ಅನ್ನ ಆಯ್ಕೆ ಮಾಡ್ಕೊಂಡು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ಪೇಜು ಈ ತರ ನಿಮ್ಗೆ ಪ್ರಿವ್ಯೂ ಆಗುತ್ತೆ. ಇಲ್ಲಿ ನಿಮ್ಮ ಅರ್ಜಿ ಸಂಖ್ಯೆ ಕೂಡ, ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಕೂಡ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ OTP ಕಳಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ ಒಂದು OTP ಅನ್ನ ನಾವಿಲ್ಲಿ ಹಾಕ್ಬಿಟ್ಟು ಪರಿಶೀಲನೆ ಮಾಡೋಣ. OTP ವೆರಿಫೈ ಆದ ನಂತರ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ವಿಳಾಸ ಮತ್ತು ಫೋಟೋವನ್ನ ಆಧಾರ್ ಪ್ರಕಾರ ಮಾರ್ಪಡಿಸಬಹುದು ಅಂತ ಇದೆ. ಆಧಾರ್ಗಾಗಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಇದು ಆಧಾರ್ ಹಸ್ತಾಕ್ಷರ ಅಥೆಂಟಿಕೇಶನ್ ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ ಚೆಕ್ ಮಾರ್ಕ್ ಅನ್ನ ಹಾಕಿಬಿಟ್ಟು ಮತ್ತೆ OTP ಅನ್ನೋ ಆಪ್ಷನ್ ಆಯ್ಕೆ ಮಾಡ್ಕೊಂಡು ಸ್ಕ್ರೋಲ್ ಡೌನ್ ಮಾಡಿ OTP ಪಡೆಯಿರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ OTP ಅನ್ನ ಹಾಕ್ಬಿಟ್ಟು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎರರ್ ಆಕರ್ಡ್ ಅಂತ ಹೇಳಿ ಬಂತು, ಅನೇಬಲ್ ಟು ಕನೆಕ್ಟ್ UDI ಸರ್ವಿಸ್ ಅಂತ ಹೇಳಿ ಬಂತು. ಸೊ ಈ ತರ ಪ್ರಾಬ್ಲಮ್ ಬಂದಾಗ ಇಲ್ಲಿ ನಿಮ್ಗೆ ಡೆಮೋ ಅಥೆಂಟಿಫಿಕೇಶನ್ ಫೇಲ್ಡ್ ಅಂತ ಹೇಳಿ ಬರುತ್ತೆ. ಸರ್ವಿಸ್ ಇಸ್ ನಾಟ್ ರೆಸ್ಪಾಂಡಿಂಗ್, ಟ್ರೈ ಅಗೇನ್ ಅಂತ ಬರುತ್ತೆ. ವಿ ಕಾಂಟ್ ಕಂಟಿನ್ಯೂ ದ ಕರೆಕ್ಷನ್ ಅಂತ ಹೇಳಿ ಈ ತರ ಬಂದಿದೆ. ಸೊ ಈ ತರ ಒಂದು ಸಮಸ್ಯೆ ಬಂದಾಗ ಏನೆಲ್ಲ ಸಮಸ್ಯೆ ಇರುತ್ತೆ ಇದರಿಂದ ಅಂತಂದ್ರೆ, ನಿಮ್ಮ ಆಧಾರ್ ಕಾರ್ಡ್ದಲ್ಲಿರೋ ಫೋಟೋ ಮತ್ತೆ ಹೆಸರು, ಮೊಬೈಲ್ ನಂಬರು, ಅಡ್ರೆಸ್ ಏನಾದ್ರೂ ನೀವು ರೀಸೆಂಟ್ಲಿ ಕರೆಕ್ಷನ್ ಅನ್ನ ಮಾಡ್ಕೊಂಡಿದ್ರೆ ಡೇಟಾ ಬೇಸ್ ನಲ್ಲಿ ರಿಫ್ಲೆಕ್ಟ್ ಆಗ್ಲಿಕ್ಕೆ ಅದು ಸ್ವಲ್ಪ ಸಮಯವನ್ನ ತಗೊಳುತ್ತೆ. ಸೊ ಅಂತ ಸಮಯದಲ್ಲಿ ಈ ತರ ಒಂದು ಪ್ರಾಬ್ಲಮ್ ಫೇಸ್ ಆಗುತ್ತೆ. ಸೊ ಇದೆಲ್ಲ ಸರಿಯಾಗಿ ಮಾಡ್ಕೊಂಡ ನಂತರ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಅದಕ್ಕಾಗಿ ನಾನು ಜಾತಿ ಬದಲಾವಣೆ ಮತ್ತು ವಿಳಾಸ ಬದಲಾವಣೆ ಮಾತ್ರನೇ ಆಯ್ಕೆ ಮಾಡ್ತಾ ಇದ್ದೀನಿ. ಫೋಟೋ ಬದಲಾವಣೆಯನ್ನ ಮಾಡ್ತಾ ಇಲ್ಲ. ಸೊ ನನಗೆ ಇವೆರಡು ಇಂಪಾರ್ಟೆಂಟ್ ಇದೆ. ಸೊ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಯ್ಕೆ ಮಾಡ್ಕೊಂಡ ನಂತರ ಮತ್ತೆ ಇಲ್ಲಿ ಅದೇ ಪ್ರೊಸೆಸ್ ಓಪನ್ ಆಗುತ್ತೆ. ಮೊಬೈಲ್ ನಂಬರ್ ಅನ್ನ ಹಾಕ್ಬಿಟ್ಟು OTP ಪಡ್ಕೊಂಡು OTP ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಇದರ ನಂತರ ಆಧಾರ್ ಪ್ರಕಾರ ವಿಳಾಸವನ್ನು ಮಾರ್ಪಡಿಸಬಹುದು ಅಂತ ಇದೆ. ಆಧಾರ್ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಅಥೆಂಟಿಕೇಶನ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿಂದ ಆಧಾರ್ ನಂಬರ್ ಹಾಕಿಬಿಟ್ಟು ಚೆಕ್ ಮಾರ್ಕ್ ಹಾಕಿ OTP ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ OTP ಪಡೆಯಿರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ OTP ಹೋಗಿರುತ್ತೆ. OTP ಅನ್ನ ಹಾಕಿಬಿಟ್ಟು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇದು ಪ್ರೊಸೆಸಿಂಗ್ ಅಂತ ಹೇಳಿ ಬಂತು. ಇವಾಗ ನಿಮ್ಮ ನೆಕ್ಸ್ಟ್ ಪ್ರೊಸೆಸ್ ಬಹಳ ಇಂಪಾರ್ಟೆಂಟ್ ಇರುವಂತದ್ದು. ಇಲ್ಲಿ ನೀವು ಏನಾದ್ರೂ ತಪ್ಪು ಮಾಡಿದ್ರೆ ಬಹಳ ಸಮಸ್ಯೆ ಆಗುವಂತದ್ದು. ಸೊ ಇದನ್ನ ಕೇರ್ಫುಲಿ ಆಗಿ ನೋಡ್ಕೊಳ್ಳಿ. ಸೊ ಆಧಾರ್ ಕಾರ್ಡ್ದಲ್ಲಿ ಮೊದಲು ನೀವು ಗಂಡನ ಮನೆಯ ವಿಳಾಸವನ್ನ ಬದಲಾವಣೆ ಮಾಡ್ಕೊಂಡಿರ್ಬೇಕಾಗತ್ತೆ. ಆಧಾರ್ ಕಾರ್ಡ್ದಲ್ಲಿ ಇರುವಂತ ಅಡ್ರೆಸ್ ನಿಮ್ಗೆ ಇಲ್ಲಿ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಅದರ ಪ್ರಕಾರ ನಿಮ್ಮ ಜಿಲ್ಲೆ, ತಾಲೂಕು, ಪಟ್ಟಣ, ವಾರ್ಡ್ ನಂಬರು, ಗ್ರಾಮೀಣ ಪ್ರದೇಶನೋ ನಗರ ಪ್ರದೇಶನೋ ಅನ್ನೋದನ್ನ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮ್ಮ ಜಾತಿ ಬದಲಾವಣೆ ಅನ್ನೋ ಸೆಕ್ಷನ್ ನಲ್ಲಿ ಜಾತಿ ಏನಾದ್ರೂ ಬದಲಾವಣೆ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಮೀಸಲಾತಿ ವರ್ಗನ ಈ ಲಿಸ್ಟ್ ಇಂದ ಆಯ್ಕೆ ಮಾಡ್ಕೊಳ್ಳಿ. ಇದರ ನಂತರ ಜಾತಿ ಅನ್ನೋ ಒಂದು ಡ್ರಾಪ್ ಡೌನ್ ಬಾಕ್ಸ್ ನಿಂದ ಲಿಸ್ಟ್ ಅಲ್ಲಿ ಇರುವಂತ ಜಾತಿಯಲ್ಲಿ ನಿಮ್ಮ ಜಾತಿ ಯಾವುದು ಅನ್ನೋದನ್ನ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಇವಾಗ ಸರಿಯಾದ ಜಾತಿಯನ್ನ ನೀವು ಆಯ್ಕೆ ಮಾಡ್ಕೊಳ್ಳದೆ ಇದ್ದಲ್ಲಿ ನೀವು ಸರ್ಟಿಫಿಕೇಟ್ ಅನ್ನ ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದ ನಂತರ ಒಂದು ವೇಳೆ ಮತ್ತೆ ಏನಾದ್ರೂ ನೀವು ತಿದ್ದುಪಡಿ ಮಾಡ್ಕೋಬೇಕು ಅಂತಂದ್ರೆ ಅದು ನಿಮ್ಮಿಂದ ಸಾಧ್ಯ ಇಲ್ಲ, ಆನ್ಲೈನ್ ಅಲ್ಲಿ ಕೂಡ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ನೀವು ESC ಆಫೀಸು ಅಥವಾ DC ಆಫೀಸು, ತಹಶೀಲ್ದಾರ್ ಆಫೀಸು ಅಂತ ಹೇಳಿ ಸುತ್ತಾಡುವಂತ ಒಂದು ಸಮಸ್ಯೆ ಬರುತ್ತೆ. ಸೊ ಅದಕ್ಕಾಗಿ ನೀವು ಸರಿಯಾದ ಜಾತಿ ಆಯ್ಕೆ ಮಾಡ್ಕೊಳ್ಳಿ. ನಂತರ ಉದ್ದೇಶ ಯಾವುದು ಅನ್ನೋದನ್ನ ಸರಿಯಾಗಿ ಆಯ್ಕೆ ಮಾಡ್ಕೊಂಡು ಜಾತಿ ಪುರಾವೆಗಾಗಿ TC ಅಪ್ಲೋಡ್ ಮಾಡಿ. ಇದರ ನಂತರ ನೀವು ಮಾರ್ಪಡಿಸಲು ಬಯಸುವಿರಾ ಅಂತ ಇದೆ ನೋಡಿ, ಹೌದು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಷ್ಟು ಹೊತ್ತು ನೀವೇನೇನೆಲ್ಲ ತಿದ್ದುಪಡಿ ಮಾಡಿದಿರೋ ಅದಕ್ಕೆಲ್ಲ ಒಪ್ಪಿಗೆ ಇದೆ ಅಂತ ಹೇಳಿ ಅರ್ಥ. ಇಲ್ಲಿ ನಿಮ್ಮ RD ನಂಬರ್ ಜನರೇಟ್ ಆಗುತ್ತೆ. ನೀವು ತುಂಬಿರುವಂತ ಎಲ್ಲಾ ಮಾಹಿತಿ ಇಲ್ಲಿ ಪ್ರಿವ್ಯೂ ಆಗುತ್ತೆ. ಸೊ ಇಲ್ಲಿ ಹಳೆಯ ವಿಳಾಸ ಮತ್ತೆ ಹೊಸ ವಿಳಾಸ ಎರಡೂ ಕೂಡಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ.
ಸೊ ಇವಾಗ ಈ ಸಹಿಗಾಗಿ ಮುಂದುವರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಅಥೆಂಟಿಕೇಶನ್ ಗಾಗಿ ಈ ಹಸ್ತಾಕ್ಷರ ಪೋರ್ಟಲ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ OTP ಅನ್ನ ಪಡ್ಕೊಂಡು OTP ಅನ್ನ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹಸ್ತಾಕ್ಷರ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋವರೆಗೂ ವೇಟ್ ಮಾಡಿ. ಇದರ ನಂತರ ಹಣ ಪಾವತಿಸಲು ಮುಂದುವರಿಸಿದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಒಂದು ಸಮಸ್ಯೆ ಇದೆ, ಅದು ಏನಪ್ಪಾ ಅಂತ ಅನ್ನೋದನ್ನ ನಾನು ನಿಮ್ಗೆ ಮೊದಲು ತಿಳಿಸ್ಕೊಡ್ತೀನಿ. ಇಲ್ಲಿ ಇನ್ವ್ಯಾಲಿಡ್ ಆಪರೇಷನ್ ಅಂತ ಹೇಳಿ ಬಂತು ನೋಡಿ. ಈ ತರ ಬರಬೇಕು ಅಂತಂದ್ರೆ ಸರ್ವರ್ ಸರಿಯಾಗಿ ವರ್ಕ್ ಆಗ್ತಾ ಇರೋದಿಲ್ಲ. ಇಲ್ಲಿ ನೀವು ಪೇಮೆಂಟ್ ಅನ್ನ ಆನ್ಲೈನ್ ಮುಖಾಂತರ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ ಇಲ್ಲಿ ಪೇಮೆಂಟ್ ಕೂಡ ಶೋ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಾಡ ಕಚೇರಿ ಪೋರ್ಟಲ್ಗೆ ಮತ್ತೆ ನೀವು ರೀಲಾಗಿನ್ ಆಗ್ಬೇಕಾಗತ್ತೆ. ರೀಲಾಗಿನ್ ಆದ ನಂತರ ಪಾವತಿ ಬಾಕಿ ಉಳಿದಿದೆ ಅಂತ ಇದೆಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಗೆ 40 ರೂಪಾಯಿ ಶೋ ಆಗ್ತಾ ಇದೆ. ಹಣ ಪಾವತಿಸಲು ಮುಂದುವರಿಯ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪೇಮೆಂಟ್ ಕೂಡ ಎಷ್ಟು ಮಾಡ್ಬೇಕಂತ ಶೋ ಆಗ್ತಾ ಇದೆ. ಇದರ ನಂತರ ಇಲ್ಲಿ ನಿಮ್ಗೆ QR ಕೋಡ್ ಜನರೇಟ್ ಆಗುತ್ತೆ. ಆ ಒಂದು QR ಕೋಡಿಗೆ ಪೇಮೆಂಟ್ ಅನ್ನ ಮಾಡಿ. ಪೇಮೆಂಟ್ ಸಕ್ಸಸ್ ಆದ ನಂತರ ನಿಮಗೆ ಈ ತರ ಒಂದು ಮೆಸೇಜ್ ಬರುತ್ತೆ. ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಅಕ್ನಾಲೆಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಒಂದ್ ವೇಳೆ ಈ ತರ ಏನಾದ್ರೂ ಎರರ್ ಅಂತ ಹೇಳಿ ಬಂತು ಅಂತಂದ್ರೆ ನಿಮ್ಮ ಒಂದು ನಾಡ ಕಚೇರಿಗೆ ಮತ್ತೆ ರೀಲಾಗಿನ್ ಆಗಿ. ಲಾಗಿನ್ ಆದ ನಂತರ ಅರ್ಜಿ ಸ್ಥಿತಿ ಪಡೀರಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ RD ನಂಬರ್ ಅನ್ನ ಎಂಟ್ರಿ ಮಾಡಿ ನಿಮ್ಮ ಒಂದು ಅರ್ಜಿ ಸಲ್ಲಿಕೆ ಆದ ನಂತರ ನಿಮ್ಗೆ ಈ ತರ ಪ್ರಿವ್ಯೂ ಆಗುತ್ತೆ. ಇಲ್ಲಿ ಇ ಸೈನ್ ಅಪ್ಲಿಕೇಶನ್ ಅಂತ ಏನೋ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಇ ಸೈನ್ ಆಗಿರುವಂತಹ ಒಂದು ಕಾಪಿಯನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋ ತಮಗೆ ಹಲವು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೇನೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ತಪ್ಪದೇ ನನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ, ಕಮೆಂಟ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.